ಒಂದು ಕೊಲೆ ಪ್ರಕರಣದ ಹೆಸರಿನಲ್ಲಿ, ಅದು ಕೂಡ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ, ದರ್ಶನ್ ಮತ್ತು ಟೀಮ್ ಪರಪ್ಪನ ಅಗ್ರಹಾರ ಜೈಲು ಸೇರಿದೆ. ದರ್ಶನ್ ಬರುವಿಕೆಗಾಗಿ ಕಾಯ್ತಾ ಇರುವಂತಹ ಸಹಸ್ರಾರು ವರ್ಗ, ಒಂದು ಕಡೆ ಕುಟುಂಬ, ಮತ್ತೊಂದು ಕಡೆ ಅಭಿಮಾನಿಗಳು, ಇನ್ನೊಂದು ಕಡೆ ಸ್ನೇಹಿತರು. ಹಾಗಾದ್ರೆ ಡೆವಿಲ್ ಬಿಡುಗಡೆಗೊಳ್ತಾರಾ? ಹಾಗಾದ್ರೆ ಬಿಡುಗಡೆ ಆಗ್ತಾ ಇರೋದು ಡೆವಿಲೇನಾ ಅಥವಾ ಡಿ ಬಾಸಾ? ಈ ಎಲ್ಲ ಸಂಶಯಕ್ಕೂ ಕೂಡ ಇವತ್ತಿನ ಸ್ಟೋರಿಯಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಡೆವಿಲ್ ರಿಲೀಸ್ ಆಗೋದು, ಆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಡೆವಿಲ್ ರಿಲೀಸ್ ಆಗ್ತಾರೆ, ಅದೇನೇ ಆಗಲಿ ರಿಲೀಸ್ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಒಂಟಿಯಾಗಿದ್ದ ಡೆವಿಲ್ ಮೈ ಕೊಡವಿ ಎದ್ದು ಬರಲಿದ್ದಾರೆ. ಮೈ ಕೊಡುಕೊಂಡು ಎದ್ದು ಬರ್ತಾರೆ. ಡಿಸೆಂಬರ್ 12ಕ್ಕೆ ಡಿಜಿಟಲ್ ಟ್ರಾಫಿಕ್ ಬ್ಲಾಕ್ ಆಗುತ್ತೆ. ಡೆವಿಲ್ ಡೆವಿಲ್ ಎಂದು ಶಿಳ್ಳೆ ಚಪ್ಪಾಳೆಗಳು ಕೇಳಿಸುತ್ತೆ. ಡೆವಿಲ್ ಹೆಸರು ಅಷ್ಟ ದಿಕ್ಕುಗಳಲ್ಲಿ ಮಾರ್ಧನಿಸುತ್ತದೆ. ತಡೆಯೋದಕ್ಕೆ ಸಾಧ್ಯವಿಲ್ಲ. ಬಿಡುಗಡೆಗೊಳ್ಳುವ ಡೆವಿಲ್, ಆತನನ್ನ ತಡೆಯಿರಿ ನೋಡೋಣ ಅಂತ ಅಭಿಮಾನಿಗಳು. ಡೆವಿಲ್ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಿಮಗೆ ತಡೆಯೋದಕ್ಕೆ ಸಾಧ್ಯ ಆಗದ ತರಹದ ಮುಹೂರ್ತ ಫಿಕ್ಸ್ ಆಗಿದೆ. ಡೆವಿಲ್ ರಿಲೀಸ್ ಡೇಟು ಕೂಡ ಫಿಕ್ಸ್ ಆಗಿದೆ. ಏನೇ ಆಗಲಿ ರಿಲೀಸ್ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಒಂಟಿಯಾಗಿದ್ದ ಡೆವಿಲ್ ಮೈ ಕೊಡವಿ ಎದ್ದು ಬರಲಿದ್ದಾರೆ. ಡೆವಿಲ್ ಸಿನಿಮಾ, ಡೆವಿಲ್ ಅಂದ್ರೆ ದರ್ಶನು, ಡೆವಿಲ್ ಅಂದ್ರೆ ಸಿನಿಮಾ, ಡೆವಿಲ್ ಅಂದ್ರೆ ಕಾಟೇರ, ಡೆವಿಲ್ ಅಂದ್ರೆ ದಾಸ, ಡೆವಿಲ್ ಅಂದ್ರೆ ಯಜಮಾನ, ಡೆವಿಲ್ ಅಂದ್ರೆ ಚಕ್ರವರ್ತಿ, ಡೆವಿಲ್ ಅಂದ್ರೆ ಎಲ್ಲವೂ ಎಲ್ಲವೂ ಎಲ್ಲವೂ. ಇದು ಅಭಿಮಾನಿಗಳ ಪರಿಕಲ್ಪನೆ ಮತ್ತು ಅಭಿಮಾನಿಗಳ ವ್ಯಾಖ್ಯಾನ. ಆ ಡೆವಿಲ್ ಒಂಟಿಯಾಗಿ ಗಾಯಗೊಂಡ ಸಿಂಹದಂತೆ ಬೋನಿನಲ್ಲಿ ಕೂತಿರ್ತಕ್ಕಂತಹ ಆ ಸಿಂಹ ಮೈ ಕೊಡವಿ ಎದ್ದು ಬರುವಾಗ ಅದು ಯಾವ ಗಾಂಭೀರ್ಯತೆ, ಅದು ಯಾವ ಒಂದು ತರಹದ ಅಹಂಕಾರದ ಸೌಂದರ್ಯ ಇರುತ್ತಲ್ಲ, ಹಂಗೆ ಎದ್ದು ಬರುತ್ತೆ. ಹಂಗೆ ಎದ್ದು ಬರುತ್ತೆ. ಯಾವಾಗ? ಡಿಸೆಂಬರ್ 12ನೇ ತಾರೀಕು ಡೆವಿಲ್ ರಿಲೀಸ್ಗೆ ಡೇಟ್ ಫಿಕ್ಸ್ ಆಗಿದೆ. ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಗಾಯಗೊಂಡ ಸಿಂಹದಂತೆ ಮೈ ಕೊಡವಿ ಎದ್ದು ಬರಲಿದ್ದಾನೆ ಡೆವಿಲ್. ತಡೀರಿ ನೋಡೋಣ ಅಂತೇಳಿ ಅಭಿಮಾನಿಗಳು. ಡಿಸೆಂಬರ್ 12ನೇ ತಾರೀಕು ಹಾಗಾದ್ರೆ ಸ್ವತಂತ್ರವಾಗಿ ಹಾರಾಡುತ್ತಾ ಡೆವಿಲ್ ಅನ್ನೋ ಪಕ್ಷಿ, ಯಾವುದೇ ತರಹದ ತಡೆ ಇಲ್ಲದೆ, ಯಾವುದೇ ತರಹದ ಸಮಸ್ಯೆಗಳಿಲ್ಲದೆ, ಯಾವುದೇ ತರಹದ ಕಂಟಕಗಳಿಲ್ಲದೆ ಡೆವಿಲ್ ಅನ್ನೋ ಸುನಾಮಿ ಅಪ್ಪಳಿಸುತ್ತಾ ರಾಜ್ಯಕ್ಕೆ. ಒಂದು ಕಡೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಮತ್ತೊಂದು ಕಡೆ ಕುಟುಂಬ ಕಾಯ್ತಾ ಇದೆ. ಪತ್ನಿ ವಿಜಯಲಕ್ಷ್ಮಿ ತನ್ನ ಗಂಡನ ಬಿಡುಗಡೆಗಾಗಿ ಒಂದೆರಡಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ವಾರಕ್ಕೊಂದು ವಿಶೇಷ ದೇವಸ್ಥಾನಕ್ಕೆ ವಿಶೇಷ ಪ್ರಾರ್ಥನೆ ಮಾಡ್ತಿದ್ದಾರೆ ಹೆಂಡತಿ. ಗಂಡನ ಬಿಡುಗಡೆಗಾಗಿ, ಗಂಡನಿಗೆ ಕಾಡುತ್ತಿರುವ ಕಂಟಕದಿಂದ ಪಾರಾಗಲು, ಗಂಡನಿಗೆ ಕಾಡುತ್ತಿರುವಂತಹ ಕಾನೂನು ಕಂಟಕದ ಸುಳಿಯಿಂದ ಬಿಡುಗಡೆಗೊಳ್ಳೋದಕ್ಕೆ ಹೆಂಡತಿಯಾಗಿ ಆಕೆ ಪಡ್ತಿರುವಂತಹ ಕಷ್ಟ ಅಷ್ಟಿಷ್ಟಲ್ಲ. ವಿನೀಶ್ ಅನ್ನೋ ಮಗ, ತಂದೆಯ ಕಾವಲು ಸದಾ ಇರಬೇಕಾದ ವಯಸ್ಸು ಆತನದ್ದು. ತಂದೆ ಪಕ್ಕದಲ್ಲಿದ್ದರೆ ಮಾತ್ರ ಮಗ ಸರಿದಾರಿಗೆ ಬರ್ತಾನೆ ಅನ್ನೋ ತರಹದ ವಯಸ್ಸಿನಲ್ಲಿರುವ ಮಗ ವಿನೀಶು. ಆದರೆ ತಂದೆಯ ಸಾನ್ನಿಧ್ಯ ತಾತ್ಕಾಲಿಕವಾಗಿ ಆತನಿಗೆ ಸಿಗ್ತಿಲ್ಲ. ಒಂದು ಕಡೆ ಅಭಿಮಾನಿಗಳು ದರ್ಶನ್ ಫೋಟೋ ಹಿಡ್ಕೊಂಡು ದರ್ಶನ್ ಇವತ್ತಲ್ಲ ನಾಳೆ ಆದ್ರೂ ಬಿಡುಗಡೆಗೊಳ್ತಾರೆ ಅನ್ನೋ ಕಾತುರತೆಯಿಂದ ಕಾಯುತ್ತಿದ್ದಾರೆ. ಹಾಗಾದ್ರೆ ದರ್ಶನ್ ಅಭಿಮಾನಿಗಳ ಆ ಉನ್ಮಾದದ ಕಾತುರತೆಗೆ ತಿಲಾಂಜಲಿ ಇಡ್ತಾರ ಡೆವಿಲ್? ಎಸ್. ಹಾಗಾದ್ರೆ ಡೆವಿಲ್ ರಿಲೀಸ್ ಆಗೋದು ಯಾವಾಗ? ಡೆವಿಲ್ ಏನಾದ್ರೂ ಡಿಸೆಂಬರ್ಗೆ ರಿಲೀಸ್ ಆಗ್ತಾರಾ? ಹಾಗಾದ್ರೆ ಯಾವ ದಿನಾಂಕದಂದು ಡೆವಿಲ್ ರಿಲೀಸ್ ಆಗ್ತಾರೆ? ಈಗ ನಾವು ಹೇಳಿರುವಂತಹ ದಿನಾಂಕ ನಿಜಾನ? ದರ್ಶನ್ ಡಿಸೆಂಬರ್ ತಿಂಗಳಲ್ಲೇ ರಿಲೀಸ್ ಆಗೋದು ಪಕ್ಕಾನ? ಅಂದ್ರೆ ಡೆವಿಲ್ ಮೈ ಕೊಡವಿ ಎದ್ದು ನಿಲ್ಲೋದು ಪಕ್ಕಾನ? ಡೆವಿಲ್ ಎನ್ನುವಂತಹ ಗಾಯಗೊಂಡ ಸಿಂಹ ಯಾವುದೇ ತರಹದ ತಡೆ ಇಲ್ಲದೆ ನಿರಾಯಾಸವಾಗಿ, ಲೀಲಾಜಾಲವಾಗಿ ಎದ್ದು ಬರುತ್ತಾನ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.